ಇನ್ನೇನು ಇನ್ನು 1 ಮಂತಲ್ಲಿ ನಮ್ಮ ವರಮಹಾಲಕ್ಷ್ಮಿ ಹಬ್ಬ ಬರ್ತಿದೆ. ಈ ಹಬ್ಬ ಅಂದ ತಕ್ಷಣ ನಮ್ಮ ಮುಖದಲ್ಲಿ ಏನೋ ಒಂದು ಸಂತೋಷ ಅಲ್ವಾ. ಹಾಗಾದರೆ ಹಬ್ಬಕ್ಕೆ ಕಾಯಿ ಹೋಳಿಗೆ ಮಾಡೋದು ಹೇಗೆ ಅಂತ ನೋಡೋಣ. ಹಾಯ್ ಹಲೋ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ಕಾಯಿ ಹೋಳಿಗೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ. ನಾನು ಇಲ್ಲಿ ಆಲ್ಮೋಸ್ಟ್ 2 ಕಪ್ಪಷ್ಟು ನಾನು ಕಾಯಿ ತೊಗೊಂಡಿದ್ದೀನಿ. ಹಾಗೆ ಬೆಲ್ಲ, ಮೈದಾ ಹಿಟ್ಟು, ಹಾಗೆ ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ, ರವೆ, ಏಲಕ್ಕಿ ಲವಂಗನ ಕುಟ್ಟಿ ಇಟ್ಕೊಂಡಿದ್ದೀನಿ. ಇದು ಬಾದಾಮಿನ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಷ್ಟಿದ್ರೆ ಸಾಕು, ಟೇಸ್ಟಿಯಾಗಿರೋ ಅಂಥ ಹೋಳಿಗೆ ರೆಡಿಯಾಗೋಗುತ್ತೆ. ಸೊ ಮಾಡೋದು ಹೇಗೆ ಅಂತ ನೋಡೋಣ. ಹಾಗೆ ಕಾಯಿನ ತೊಗೋಬೇಕಾದ್ರೆ ಎಳೆ ಕಾಯಿನ ತೊಗೋಬಾರ್ದು, ಸ್ವಲ್ಪ ಬಲ್ತಿರೋ ಕಾಯಿ ತೊಗೋಬೇಕು. ನಾನು ಆಲ್ಮೋಸ್ಟ್ 2 ಕಾಯಲ್ಲಿ ತೊಗೊಂಡಿದ್ದೀನಿ. ನಾನು ಸ್ವಲ್ಪ ದೊಡ್ಡ ಕಾಯಿ 2 ಕಾಯಿ ತೊಗೊಂಡಿದ್ದೀನಿ. ಈಗ ಫಸ್ಟು ನಾವು ಮೈದಾ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ. ಮೈದಾ ಮತ್ತು ರವೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ನೀರು ಹಾಕಿ ಚೆನ್ನಾಗೇ ಕಲಿಸ್ಕೊಳ್ಳೋಣ. ಆಲ್ಮೋಸ್ಟ್ ಹೋಳಿಗೆ ಮಾಡುವಾಗೆಲ್ಲ ಹೇಗೆ ಕಲಿಸ್ಕೊತೀವೋ ಅದೇ ಥರ ಕಲಿಸ್ಕೋಬೇಕು. ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಂಡು ಒಂದು ಸ್ಪೂನ್ ಎಣ್ಣೆ ಹಾಕಿ ಇಟ್ಟರೆ ಆಲ್ಮೋಸ್ಟ್ ಅದು ನಮಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಆಗಿರುತ್ತೆ. ಹಿಟ್ಟನ್ನು ಮೊದಲೇ ರೆಡಿ ಮಾಡ್ಕೊಳೋದ್ರಿಂದ ನಾವು ಹೂರ್ಣ ಎಲ್ಲ ರೆಡಿ ಮಾಡ್ಕೊಳೋ ಅಷ್ಟೊತ್ತಿಗೆ ಅದು ಒಳ್ಳೆ ಅದಕ್ಕೆ ಬಂದಿರುತ್ತೆ. ನೋಡಿ, ಈ ಅದಕ್ಕೆ ಹಿಟ್ಟನ್ನು ಕಲಿಸ್ಕೋಬೇಕು. ರವೆನೂ ಹಾಕೋದ್ರಿಂದ ಚೆನ್ನಾಗೇ ಉಪ್ಕೊಳುತ್ತೆ, ಹಾಗೆ ಹೋಳಿಗೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ನಾನು ಹಿಟ್ಟನ್ನು ಈ ಥರ ಕಲಿಸ್ಕೊಂಡಿದ್ದೀನಿ. ಇದನ್ನು ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡೋಣ. ಹಾಗೆ ಈಗ ಒಂದು ಮಿಕ್ಸಿ ಜಾರಿಗೆ 2 ಕಪ್ಪಷ್ಟು ನಾನು ಕಾಯನ್ನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ರುಬ್ಕೊಳ್ಳೋಣ. ಈಗ ರೆಡಿ ಆಗಿದೆ ನೋಡಿ. ನಾನು ಈ ಕನ್ಸಿಸ್ಟೆನ್ಸಿಗೆ ರುಬ್ಕೊಂಡಿದ್ದೀನಿ. ತುಂಬ ನೀರು ಏನೂ ಹಾಕಿಲ್ಲ ನಾನು, ಬರೀ ಕಾಯಿ ಹೇಗಿತ್ತೋ ಆ ಕಾಯಿನಷ್ಟೇ ನಾವು ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಹೆಲ್ಪಿಗೋಸ್ಕರ ನಾನು ನನ್ನ ಫ್ರೆಂಡಿಗೂ ಬರೋಕ್ಕೆ ಹೇಳಿದೆ, ಅವರು ಕೂಡ ಹೆಲ್ಪ್ ಮಾಡಿದ್ರು. ಸೊ ಇದಕ್ಕೆ ಇವಾಗ ನಾವು 2 ಕಪ್ ತೆಂಗಿನಕಾಯಿಗೆ 1 ಕಪ್ಪಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀವಿ. ಹಾಗೆ ಇದು ಬೆಲ್ಲದ ಟೇಸ್ಟ್ ಮೇಲೂ ಹೋಗುತ್ತೆ. ಕೆಲವೊಂದು ಬೆಲ್ಲ ತುಂಬ ಸ್ವೀಟಾಗಿರುತ್ತೆ, ಸೊ ಕೆಲವೊಂದು ನಾರ್ಮಲ್ ಮೀಡಿಯಮ್ ಸ್ವೀಟಲ್ಲಿರುತ್ತೆ. ಸೊ ಹಾಗಾಗಿ ನೋಡಿ ಹಾಕ್ಕೊಡಿ. ಇದನ್ನು ಸ್ಪೂನಲ್ಲೇ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ, ಇಲ್ಲಾಂದರೆ ಕೈಯಲ್ಲಾದ್ರೂ ಮಿಕ್ಸ್ ಮಾಡ್ಕೋಬೋದು ನೀಟಾಗೆ. ಸೊ ಇದು ಮಿಕ್ಸ್ ಆದಮೇಲೆ ಈಗ ಇದನ್ನು ಒಂದು ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು. ಹೇರ್ ಇಟ್ಕೋಬಾರ್ದು, ಆ ಥರ ನಾವು ಅವಾಗವಾಗ ಕೈ ಆಡ್ತಾನೇ ಇರಬೇಕು. ಸೊ ಇದು ತಳನ ಅಂಟಬಾರ್ದು, ಆ ರೀತಿಯಾಗಿ ನಾವು ಬಾಡಿಸ್ಕೊಳ್ತಾ ಇರಬೇಕು. ಬಿಡದೆ ಬಾಡಿಸ್ಕೊಳ್ಳಿ, ಕೈ ಬಿಟ್ಟರೆ ತಳ ಅಂಟೋಗುತ್ತೆ, ಇಲ್ಲ ಗಾಳಿ ಸೇರ್ಕೊಳುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಗುರಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಆಗಕ್ಕೆ ಬಂದಿದೆ ಅಂದಾಗ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಹಾಗೆ ಹಿಟ್ಟನ್ನು ಕೂಡ ಅಂಟ್ಕೊಳಲ್ಲ ಅನ್ನೋ ಒಂದು ರೀಸನಿಗೆ. ಹಾಗೆ ಘಮ ಚೆನ್ನಾಗಿ ಕೊಡುತ್ತೆ. ತುಪ್ಪ ಅಂದರೆ ಗೊತ್ತಲ್ವಾ, ಆಹಾ ನಾವೇನೋ ಮಾಡ್ತಿದ್ದೀವಿ ಅಂತ ಎಲ್ರಿಗೂ ಗೊತ್ತಾಗಬೇಕು ಅಲ್ವಾ. ಸೊ ತುಪ್ಪ ಸ್ಮೆಲ್ ಇದೆಯಲ್ಲ, ಎಲ್ರಿಗೂ ಗೊತ್ತಾಗ್ತದೆ ನಮ್ಮ ಮನೇಲಿ ಏನೋ ಸ್ಪೆಷಲ್ ಮಾಡ್ತಿರ್ತೀವಿ ಅಂತ ಅಲ್ವಾ. ಸೊ ಈಗ ಇದಕ್ಕೆ ರುಬ್ಬಿಟ್ಕೊಂಡಿರೋ ಅಂಥ ಬಾದಾಮಿ ಪೌಡ್ರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಅದೆಲ್ಲ ಕನ್ಸಿಸ್ಟೆನ್ಸಿ ಬಂದಾದಮೇಲೆ ಕೆಳಗೆ ಇಳಿಸಿದ ಮೇಲೆ ನಾನು ಅದಕ್ಕೆ ಏಲಕ್ಕಿ ಲವಂಗ ಪೌಡ್ರು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಘಮ ಚೆನ್ನಾಗಿ ಕೊಡಲಿ, ಆ ಘಮ ಹಾಗೆ ಇರಲಿ ಹೋಳಿಗೆ ಆದಮೇಲೆ ಅನ್ನೋ ಒಂದು ರೀಸನ್ಗೆ. ಸೊ ಈಗ ಇದು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡೋಣ. ಪರ್ಫೆಕ್ಟಾಗಿ ಬಂದಿದೆ ಇದೀಗ. ಸೊ ಇದು ಸ್ವಲ್ಪ ತಣ್ಣಗಾದಷ್ಟು ಇನ್ನೊಂಚೂರು ಗಟ್ಟಿ ಆಗುತ್ತೆ. ತೆಗಿಯೋಕ್ಕಿಂತ ಮುಂಚೆ ಈ ಥರ ಕೈಯಲ್ಲಿ ನೋಡ್ಕೊಳ್ಳಿ, ಈ ಥರ ಉಂಡೆ ಥರ ಬರಬೇಕು, ಅದು ಹೂರ್ಣ ಥರ. ಆ ಥರ ಬಂದಿದೆ, ಕೈಗೆ ಒಂಚೂರು ಅಂಟ್ಕೊಳ್ತಿಲ್ಲ ಅಂದರೆ ಅದು ರೆಡಿ ಆಗಿದೆ ಅಂತ. ಈಗ ಹಿಟ್ಟು ಕೂಡ ಚೆನ್ನಾಗಿ ನೆಂದ್ಕೊಂಡಿತ್ತು. ಸೊ ಹೋಳಿಗೆ ಮಾಡೋಣ. ಹಾಗಾದರೆ ಇದನ್ನು ಇನ್ನೊಂದು ಸರಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ಹೂರ್ಣನೂ ಕೂಡ ತಣ್ಣಗಾಗಿದೆ. ಇದನ್ನು ನಾವು ತುಂಬಲಿಕ್ಕೆ ಯಾವ ಸೈಜಿಗೆ ನಾವು ಹೋಳಿಗೆ ಮಾಡ್ತೀವಿ, ಪುಟ್ಟಾಗಿ ಮಾಡೋದಾದರೆ ಸ್ವಲ್ಪ ಸಾಕು. ಸ್ವಲ್ಪ ದೊಡ್ಡದಾಗಿ ಮಾಡಬೇಕಂದ್ರೆ ಜಾಸ್ತಿ ಹೂರ್ಣನ ಉಂಡೆ ಮಾಡಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ. ಆಲ್ಮೋಸ್ಟ್ 1 ಕಾಯಲ್ಲಿ ಒಂದು 8 ಹೋಳಿಗೆ ಆಗತ್ತೆ. ಸೊ ನಮ್ಮದು ಆಲ್ಮೋಸ್ಟ್ ಒಂದು 20 ಹೋಳಿಗೆ ಅಷ್ಟು ಆಗಿತ್ತು. ತುಂಬಾ ಚೆನ್ನಾಗೂ ಬಂದಿತ್ತು ಹೋಳಿಗೆ. ಆಮೇಲೆ ಸ್ವೀಟು ಕೂಡ ಅಷ್ಟೇ, ತುಂಬಾ ಸ್ವೀಟ್ ಆಗಿರಲಿಲ್ಲ, ಚೆನ್ನಾಗಿ ಬಂದಿತ್ತು. ಒಂದು ಹಂಚನ್ನು ಇಟ್ಕೊಂಡು ಹೂರ್ಣನ ಫಿಲ್ ಮಾಡಿಕೊಂಡು, ಮಾಮೂಲಿ ನಾವು ಹೋಳಿಗೆ ಎಲ್ಲ ಮಾಡುವಾಗ ಯಾವ ಥರ ಮಾಡ್ತೀವೋ ಅದೇ ಪ್ರೋಸೆಸ್ಸು, ಎಕ್ಸ್ಟ್ರಾ ಏನೂ ಇಲ್ಲ. ಸೊ ಆದರೆ ಇದೇನು ಅಂತಂದರೆ ಹೂರ್ಣ ತುಂಬ ಗಟ್ಟಿಯಾಗಿದ್ದರೆ ನಾವು ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೋಬೇಕು.
ಹಾಗಾದರೆ ಚೆನ್ನಾಗಿರುತ್ತೆ. ಆಪೋಸಿಟ್ ಸೈಡಲ್ಲಿ ಇರಬೇಕು. ಇದು ಮೆತ್ತಗಾಗಿದ್ರೆ ಅದು ಗಟ್ಟಿ ಇರಬೇಕು, ಇಲ್ಲ ಅದು ಗಟ್ಟಿಯಾಗಿದ್ರೆ ಇದು ಮೆತ್ತಗಿರಬೇಕು, ಇಲ್ಲಾಂದರೆ ಅದು ಪೂರ್ತಿಯಾಗಿ ಸ್ಪ್ರೆಡ್ ಆಗಲ್ಲ. ಸೊ ಈ ಥರ ಫಿಲ್ ಮಾಡಿಕೊಂಡು ನೀವು ಮಾಮೂಲಿ ಕೈಯಲ್ಲಿ ತಟ್ತೀರಾ ಅಥವಾ ಉತ್ತೀರಾ, ನೀವು ಯಾವ ಥರ ನೀವು ಕಂಫರ್ಟ್ ಇರುತ್ತೆ ಮಾಡೋಕ್ಕೆ ಅದೇ ಥರ ಮಾಡ್ಬೋದು. ಯಾರಿಗೆ ಹೋಳಿಗೆ ಮಾಡೋಕ್ಕೆ ತುಂಬ ಕಷ್ಟ, ನಮಗೆ ಬರೋದೇ ಇಲ್ಲ ಅನ್ನೋರು ಕೂಡ ಈಸಿಯಾಗಿ ಮಾಡ್ಬೋದು. ಆದರೆ ಏನಂದರೆ ಅದು ಹೂರ್ಣ ಆಗೋವರೆಗೂ ಸ್ವಲ್ಪ ವೆಯ್ಟ್ ಮಾಡಿ ನಿಧಾನಕ್ಕೆ ನಾವು ಅದನ್ನು ಹಿಟ್ಟನ್ನ ಯಾವ ಥರ ರೆಡಿ ಮಾಡ್ಕೊತೀವಿ ಅನ್ನೋದ್ರ ಮೇಲೆ ಹೋಳಿಗೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ಅವಸರಕ್ಕೆ ತೆಗಿಯೋದಕ್ಕಿಂತ ಚೆನ್ನಾಗೇ ಮಿಕ್ಸ್ ಮಾಡಿಕೊಂಡು ಕೂರಾಡಿಕೊಂಡು ಅದು ಪೂರ್ತಿ ಆದಮೇಲೆ ತಕ್ಕೊಂಡ್ರೆ ಹೋಳಿಗೆ ಮಾತ್ರ ತುಂಬ ಚೆನ್ನಾಗಿ ಬರ್ತದೆ. ನಮ್ಮದು ತುಂಬ ಚೆನ್ನಾಗಿ ಬಂದಿತ್ತು, ಉಪ್ಕೊಂಡು ಬಂದಿತ್ತು. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂದಿದ್ರು. ಈ ಮಾವಿನ ಹಣ್ಣಿನ ಸೀಸನ್ ಅಂದರೆ ಗೊತ್ತಲ್ವಾ, ತುಂಬ ಸರಿ ನಾವು ಹೋಳಿಗೆನ ಮಾಡಿಬಿಟ್ಟಿರ್ತೀವಿ. ಸೇಮ್ ಹೋಳಿಗೆನ ತಿಂದು ಮಕ್ಕಳಿಗೂ ಒಂಥರ ಬೋರ್ ಆಗಿತ್ತು ಅನಿಸುತ್ತೆ. ಕಾಯಿ ಹೋಳಿಗೆ ಅಂದ ತಕ್ಷಣ ಅವರಿಗೂ ತುಂಬ ಖುಷಿಯಾಗಿತ್ತು, ತುಂಬಾ ಇಷ್ಟಪಟ್ಟು ತಿಂದರು. ಹೋಳಿಗೆಗಳು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಸೊ ತುಂಬ ದಿನ ಆಗಿತ್ತು ಮಾಡ್ದೇನೂ ಕೂಡ. ಸೊ ಹೇಗೆ ಬರುತ್ತೋ ಏನೋ ಅನ್ನೋ ಒಂದು ಕನ್ಫ್ಯೂಷನ್ ಇತ್ತು, ಬಟ್ ತುಂಬ ಚೆನ್ನಾಗಿ ಬಂದಿತ್ತು. ಯಾಕಂದರೆ ನಾವು ಕಣ್ಕ ಮತ್ತು ಇದನ್ನು ಚೆನ್ನಾಗಿ ರೆಡಿ ಮಾಡ್ಕೊಳೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೀವೂ ಒಂದ್ಸರಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸೋದನ್ನ ಖಂಡಿತ ಮರಿಬೇಡಿ, ಆಯಿತಾ? Sin parar, shake your body, shine like star. Baila, en el mar, keep it going, no care. ಆಹಾ, ನೋಡ್ತಾ ಇದ್ರೆ ತಿನ್ನೋಣ ಅಂತ ಅನಿಸುತ್ತೆ ಅಲ್ವಾ? ಸೊ ಇನ್ಯಾಕೆ ತಡ, ಈಗಲೇ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ತಿಳಿಸೋದನ್ನ ಮರಿಬೇಡಿ, ಆಯಿತಾ? ಹಬ್ಬ ಹತ್ರ ಬರ್ತಾ ಇದೆ. ಇದೇ ಥರ ಬೇರೆ ಆಗಿ ಹೊಸ ರೆಸಿಪಿಗಳು ಅಥವಾ ಈಸಿಯಾಗಿ ಮಾಡ್ಕೊಳಕ್ಕೆ ಬರೋ ಅಂಥ ರೆಸಿಪಿಗಳು ಬೇಕಂದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಬ್ಬ ಮುಗಿಯೋದ್ರೊಳಗೆ ಇದೇ ಥರ ಸುಮಾರು ಸಿಹಿಗಳನ್ನ ಮತ್ತು ಅಡುಗೆಗಳು, ತಿಂಡಿಗಳು ಏನೆಲ್ಲ ನೈವೇದ್ಯಕ್ಕೆ ಇಡ್ಬೋದು ಡೌಟಲ್ಲಿ ಯೋಚನೆ ಮಾಡ್ತಿರೋರು ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಸ್ಟೇ ಸೇಫ್ ಅಂತ ಹೇಳ್ತಾ ಬಾಯ್.